ಕೊಡಗಿನ ಕುಟ್ಟ ಗ್ರಾಮದ ಹೋಂಸ್ಟೇನಲ್ಲಿ ನಡೆದ ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣವನ್ನು ಸಮಗ್ರ ತನಿಖೆಗೊಳಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿ ಹೊರ ರಾಜ್ಯದವನು ಎನ್ನಲಾಗಿದ್ದು, ಹೋಂಸ್ಟೇ ಮಾಲೀಕರು ಈ ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನಿಸಿದ್ದಾರೆಂಬ ಆರೋಪ ಇದೆ. ಹಾಗಾಗಿ ಅವರನ್ನು ಬಂಧಿಸಲಾಗಿದೆ ಎಂದರು. ಹಿಂದೆ ಹಂಪಿಯಲ್ಲೂ ಇಂತಹ ಪ್ರಕರಣ ನಡೆದಿತ್ತು. ಪ್ರವಾಸೋದ್ಯಮ ಸ್ಥಳದಲ್ಲಿ ಸುರಕ್ಷತೆ ಬಗ್ಗೆ ಸಂಸತ್ನಲ್ಲೂ ಪ್ರಸ್ತಾಪಿಸಿದ್ದೇವೆ. ಇಂತಹ ಘಟನೆಯಿಂದ ಪ್ರವಾಸೋದ್ಯಮ ಆರ್ಥಿಕತೆ ಕುಸಿಯುತ್ತದೆ. ಹೊರಗಿನಿಂದ ಬರುವವರಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸಬೇಕಿದೆ ಎಂದು ಯದುವೀರ್ ಒಡೆಯರ್ ಹೇಳಿದರು. ಅವರು ಕೂಡ ಹೇಳಿದರು, ಅಲ್ಲಿ ಕೆಲವು ಪ್ರಕರಣದಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ ಇತ್ತು ಅಂತ. ಇದು ಆರೋಪಿಗಳು ನಮ್ಮ ರಾಜ್ಯದವರಲ್ಲ, ಯಾವುದೋ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರು. ಜೊತೆಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಸ್ಥಳೀಯ ಒಂದು ಹೋಮ್ ಸ್ಟೇ ಓನರು ಕೂಡ ತಮ್ಮ ಸಹಾಯ ಕೊಟ್ಟಿಲ್ಲ ಅಂತ ಆರೋಪ ಇದೆ. ಸೊ ಅದಕ್ಕಾಗಿ ಅವ್ರನ್ನೂ ಕೂಡ ಬಂಧಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸಹ ಇಂಥ ಒಂದು ಕೃತ್ಯ ಆಗಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ನಾವು ಕಾನೂನು ಮತ್ತು ಸುವ್ಯವಸ್ಥೆ ಇದಕ್ಕೆ ತಕ್ಷಣವೇ ಒಂದು ಒಳ್ಳೆ ತನಿಖೆ ನಡೆಸಿ ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಅದೇ ಮಾಲೀಕರು ಈ ಥರ ಮಾಡಿದ್ದಾರೆ, ಹೋಮ್ ಸ್ಟೇ ಓನರ್ ಮಾಡಿದ್ದಾರೆ ಅಂತ ಆರೋಪ ಇದೆ. ಅದನ್ನು ಸಂಪೂರ್ಣವಾದಂಥ ಒಂದು ತನಿಖೆ ಆಗಬೇಕಾಗಿದೆ. ಅಲ್ಲೇ ಹೇಳಿದ್ದಾರೆ ಅವ್ರನ್ನ ಬಂಧಿಸಿದ್ದಾರೆ ಅಂತ. ಅದು ಆ ಕಾನೂನು ಪ್ರಕಾರ ನಡೆದಿರ್ತಕ್ಕಂಥದ್ದು. ಆದರೂ ಸಹ ತನಿಖೆ ಮಾಡುವಾಗ ಈ ಅಂಶವನ್ನು ಭಾಳ, ಯಾಕಂದರೆ ಅವರು ಸಹಾಯ ಕೊಟ್ಟಿಲ್ಲ ಅಂದರೆ ಅವರು ಕೂಡ ಈಸ್ ಆರ್ ಪಾರ್ಟ್ ಆಫ್ ದ ಕ್ರೈಮ್. ಇದು ಭಾಳ ಗಂಭೀರ. ನಾವು ಸಂಸತ್ನಲ್ಲೂ ಎತ್ತಿದ್ವಿ. ಇಂಥ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಹಿಂದೆ ಹಂಪಿಯಲ್ಲೂ ಕೂಡ ಇಂಥ ಒಂದು ಕೃತ್ಯ ನಡೆದಿತ್ತು. ಸೊ ಅದು ಪ್ರವಾಸೋದ್ಯಮ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಒಂದು ಪ್ರವಾಸಿಗರ ಮೇಲೆ ಇಂಥ ಒಂದು ಅತ್ಯಾಚಾರ ನಡೆದಿರುವಂಥದ್ದು ನಿಜಕ್ಕೂ ಖಂಡನೀಯ. ನಮ್ಮ ಒಂದು ಪ್ರವಾಸೋದ್ಯಮದ ಆರ್ಥಿಕತೆಗೂ ಕೂಡ ಒಂದು ಹಿನ್ನಡೆ ಆಗುವಂಥದ್ದು ಸಾಧ್ಯತೆ ಇದೆ. ಸೊ ಇಂಥ ಹೊರಗಿನ ಬರೋರಿಗೆ ವಿಶೇಷವಾಗಿ ಒಂದು ಒಳ್ಳೆ ಚೌಕಟ್ಟನ್ನು ರೂಪಿಸಬೇಕಾಗಿದೆ. ಮತ್ತು ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ಕೂಡ ಬೇಕಾಗಿದೆ. ಇಂಥ ರೆಸ್ಪಾನ್ಸ್ ಮಾಡೋದಕ್ಕೆ, ತಕ್ಷಣವೇ ರೆಸ್ಪಾನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ.